ಎಲ್ರಿಗೂ ನಮಸ್ಕಾರ. ನೋಡಿ ತುಂಬ ಬಿಸಿಲೈತೆ. ಬೇಸಿಗೆ ಶುರುವಾಯ್ತಲ್ಲ, ಹಾಗಾಗಿ ನಮ್ಮ ಕಡೆ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಬಿಸಿಲೈತೆ ಬಿಡಿ. ಈಗ ಕರುಗೆ ಒಂದು ಹೊರೆ ಮೇವು ಕೊಯ್ದು ಹಾಕ್ಬಿಟ್ಟಿದ್ದೀನಿ. ಹೊಲ್ದತ್ರ ಬರ್ತಿದ್ದಂಗೆ ನಾನು ಮಾಡೋ ಮೊದಲನೇ ಕೆಲಸನೇ ಇದು. ಆಮೇಲೆ ತುಂಬ ಬಿಸಿಲಾದರೆ ಮೇವು ಕೊಯ್ಯೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಮೊದಲು ಮೇವು ಕೊಯ್ದು ಹಾಕ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು. ಹಾಗೆ ಇವತ್ತು ಸೆಂಟ್ರಿಂಗ್ನವ್ರು ಬಂದಿದ್ದರು. ಮನೆ ಗೋಡೆ ಲಿಂಟ್ಲು ಲೆವೆಲ್ವರೆಗೂ ಬಂದೈತೆ. ಒಂದು 2-3 ವಾರ ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ವಿ. ಇವತ್ತು ಸೆಂಟ್ರಿಂಗ್ ಹಾಕ್ತಿದ್ದಾರೆ. ಗೋಡೆ ಮೇಲೆ ಕಂಬಿ ಕಟ್ಟಬೇಕು, ಮತ್ತು ಸೆಲ್ಫು ಸಜ್ಜೆಗಳಿಗೆಲ್ಲ ಕಂಬಿ ಕಟ್ಟಿ ಕಾಂಕ್ರೀಟ್ ಹಾಕ್ತಾರೆ. ಇವರು ಸೆಂಟ್ರಿಂಗ್ ಹೊಡಿಯೋದು ನೋಡ್ತಾ ಇದ್ದರೆ ನಮಗೇ ಭಯ ಆಗ್ತಿತ್ತು. ಏನಪ್ಪ ಇವರು ಹಿಂಗೆ ಹಾಕೊಂಡು ಚೆಚ್ತಾವ್ರಲ್ಲ ಅಂತ. ಕಿಟಕಿಗಳಿಗೆಲ್ಲ ಹಲಗೆ ಹಾಕಿ ಮಳೆ ಹೊಡಿಬೇಕಾದ್ರಂತೂ ಕಿಟಕಿ ಪಟ್ಟಿ ಎಲ್ಲಿ ಸೀಳೋಗ್ತೈತೋ ಅನಿಸೋದು. ನಮ್ಮ ಶ್ರೀಮತಿಯವರು ಅದನ್ನೇ ಹೇಳ್ತಿದ್ರು. ಜೊತೆಗೆ ಇವಾಗ ಎಷ್ಟು ಬೇಕಾದರೂ ಮಳೆ ಹೊಡಿಲಿ, ಆದರೆ ಹೊಸ ಮನೆ ಕಟ್ಟಿದ ಮೇಲಂತೂ ಮನೆ ಒಳಗಡೆ ಒಂದು ಮೊಳೆನೂ ಒಡ್ಸಲ್ಲ ಅಂತ ಬೇರೆ ನನಗೆ ಆರ್ಡರ್ ಮಾಡಿಬಿಟ್ರು. ಒಂದು ಕ್ಷಣ ಅನ್ನಿಸ್ತು, ಒಂದು ಮನೆ ರೆಡಿ ಆಗಬೇಕು ಅಂದರೆ ಎಷ್ಟು ಜನ ಕೆಲಸ ಮಾಡ್ತಾರಲ್ವ ಅಂತ. ಹಾಗೆ ಒಂದು ಕಲ್ಲು ಶಿಲೆ ಆಗಬೇಕು ಅಂದರೂ ಸಹ ನೂರಾರು ಉಳಿಪೆಟ್ಟುಗಳು ತಿನ್ನಬೇಕಂತೆ. ನಮ್ಮ ಜೀವನ ಸಹ ಹಾಗೆ ಅಲ್ವಾ. ಹಲವಾರು ಸೋಲು, ನೋವು, ಕಷ್ಟ ಇವುಗಳನ್ನೆಲ್ಲ ಕಂಡು ಆಮೇಲೆ ನಂತರ ನಮಗೆ ಗೆಲುವು, ಸಂತೋಷ ಇವುಗಳೆಲ್ಲ ಸಿಗೋದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.